ಫೈನಲ್ ಆಗಿ ಕಲ್ಟ್ ಮೂವಿ ಒಂದು ಅಫಿಷಿಯಲ್ ಟ್ರೈಲರ್ ನ ರಿಲೀಸ್ ಮಾಡಿದರು. ಆಬ್ವಿಯಸ್ಲಿ ಬಹಳಷ್ಟು ಹೋಪ್ ಇರುವಂತಹ ಮೂವಿ ಅಂತ ಹೇಳ್ಬೋದು. ಕಾರಣ ಫಸ್ಟ್ನೇಕ್ ನಾವು ಹೇಳೋದಾದ್ರೆ ರಚಿತಾ ರಾಮ್ ಅವರ ಆಕ್ಟಿಂಗ್, ಆನಂತರ ಜೈದ್ ಖಾನ್ ಅವರ ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಬಹಳಷ್ಟು ರೀತಿಯ ಹೋಪ್ ಅನ್ನ ಇಟ್ಟಿರುವಂತಹ ಮೂವಿ ಆಗೈತಿ. ಈಗ ರೀಸೆಂಟ್ ಆಗಿ ಟ್ರೈಲರ್ ನ ರಿಲೀಸ್ ಮಾಡಿದ್ರು. ಟ್ರೈಲರ್ ಹೆಂಗಿತ್ತು, ಏನಿರ್ಬೇಕಾಗಿತ್ತು, ಏನಿರಬಾರ್ದಾಗಿತ್ತು ಅನ್ನೋ ಎಲ್ಲಾ ವಿಷಯಗಳನ್ನ ಇಂದಿನ ಈ ವಿಡಿಯೋದಾಗ ನೋಡೋಣ. ಆಬ್ವಿಯಸ್ಲಿ ಇದನ್ನ ಮೊದಲನೇ ಒಂದು ವಿಡಿಯೋ ಆಗೈತಿ ಈ ತರ ಮಾಡ್ತಾ ಇರೋದ. ನಿಮ್ಮ ಸಪೋರ್ಟ್ ನನಗೆ ಬೇಕು, ನೀಡ್ತಾರೆ ಅನ್ಕೊಂಡನು. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾನ. ಕಲ್ಟ್ ಮೂವಿಯನ್ನ ನಾವು ನೋಡೋದಾದ್ರೆ ಇದು ಒಂದು ಏನ್ ಟ್ರೈಲರ್ ರಿಲೀಸ್ ಮಾಡಿಲ್ಲ. ಇದ್ರೊಳಗ ನಾ ಒಂದೇನ್ ಹೇಳ್ಬೇಕಂದ್ರ ರಚಿತಾ ರಾಮ್ ಅವ್ರ ಆಕ್ಟಿಂಗ್ ಗಿಂತ ನಮ್ಮ ಜೈದ್ ಖಾನ್ ಅವ್ರ ಆಕ್ಟಿಂಗ್ ಬೆಸ್ಟ್ ಅನಿಸ್ತು. ಯಾವ ಕಾರಣಕ್ಕಂದ್ರ ಈ ಒಂದು ಏನು ಸಿನಿಮಾಮಿನ ಐತ್ಲ ಇದ ಲವ್ ಕುರಿತಂತೆ ಐತಿ. ಅದ್ರೊಳಗ ರಚಿತಾ ರಾಮ್ ಅವರ ಬೇರೆ ತರನ ಅದಾರ. ಅವ್ರು ಪ್ರೀವಿಯಸ್ ಮಾಡುವಂತ ಮೂವಿಗಳ ಬೇರೆ, ಇದೊಂದು ತರನ ಬೇರೆ ಐತಿ. ಅಂದ್ರ ಆಬ್ವಿಯಸ್ಲಿ ಕೈಯ ಡ್ರಿಂಕ್ಸ್ ಒಂದ ಬಾಯ ಸಿಗರೇಟ ಅಂದ್ರ ಬೇರೆ ತರನ ಐತಿ. ನೋಡೋಣ ಅದನ್ನ ಹೆಂಗ ಪ್ರೆಸೆಂಟೇಷನ್ ಮಾಡ್ತಾರ ಅಂತೇಳಿ. ಬಟ್ ಟ್ರೈಲರ್ ಮಾತ್ರ ಅವ್ರ ಆಕ್ಟಿಂಗ್ ಸೂಪರ್ ಇತ್ತು. ಅದ್ರೊಳಗ ಜೈದ್ ಖಾನ್ ಅವ್ರ ಆಕ್ಟಿಂಗ್ ಕೂಡ ಸೂಪರ್ ಇತ್ತು. ಇದ ನಮ್ಮ ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ಒಳಗ ಮೂವಿ ಬರೋದೈತಿ. ಆಬ್ವಿಯಸ್ಲಿ ಬಹಳಷ್ಟು ಹೋಪ್ ಅನ್ನ ಇಟ್ಟೈತಿ. ನೋಡೋಣ ಮೂವಿ ಬಂದ್ಬೇಕಾ ಹೆಂಗಿರ್ತದೆ ಅಂತೇಳಿ. ಟ್ರೈಲರ್ ಮಾತ್ರ ಈಗ ಹೇಳ್ತಾನು ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಆನಂತರ ಸ್ಕ್ರೀನ್ ಪ್ರೆಸೆಂಟೇಷನ್ ಇತ್ತಲ್ಲ ಅದು ಕೂಡ ಸೂಪರ್ ಇತ್ತು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಬಹಳಷ್ಟು ಹೋಪ್ ಇರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ನೋಡ್ತಾವ ನಾವು. ಎಲ್ಲ ಕಡೆ ಬಹಳಷ್ಟು ಸಿಮಿಲಾರಿಟಿ ಇಟ್ಕಸ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಆಡ್ ಮಾಡಿದರು. ಅದು ಕೂಡ ಚಲೋ ಇತ್ತು. ಓವರ್ ಆಲ್ ಆಗಿ ಟ್ರೈಲರ್ ನೋಡ್ಕಸ ನನ್ನ ಕಡೆ ಈ ಒಂದು ಟ್ರೈಲರ್ ಸಿಗುವಂತ ಸ್ಟಾರ್ಗಳು 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಕಾರಣ ಚಲೋ ಇದ್ದ ಕಾರಣ. ಮುಂದಿನ ವಿಡಿಯೋದ ಸಿಗ್ತಾನು. ಅಲ್ಲಿವರೆಗೂ ಬಾಯ್.